ಎಕ್ಸಾಕ್ಟ್ಲಿ ಟೈಮ್ ಈಗ 4:30 ಆಗಿದೆ. ಎಲ್ಲರೂ ಎದ್ರಿ. ನನ್ನ ಸ್ಕಿನ್ ಕೇರ್ ಎಲ್ಲ ಮುಗ್ದಿದೆ, ಸ್ನಾನ ಆಗಿದೆ. ಸೊ ಮೇಕಪ್ ಆರ್ಟಿಸ್ಟ್ ಇನ್ನೇನು ಬರಲಿಕ್ಕಿದೆ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತಾರೆ ಮೇಕಪ್ ಆರ್ಟಿಸ್ಟ್. ಆ್ಯಂಡ್ ಡೆಕೋರೇಷನ್ ಅವರು ಆಲ್ರೆಡಿ ಬಂದಿದ್ದಾರೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನೋಡುವ ನನ್ನ ಸೀಮಂತ ದಿನ ಹೆಂಗೆ ಹೋಗುತ್ತೆ ಅಂತೆ. ಹೋಪ್ಫುಲಿ ಎವ್ರಿ ಒನ್ ವಿಲ್ ಬಿ ಹ್ಯಾಪಿ ಆ್ಯಂಡ್ ನನ್ನ ಬೇಬಿ ಕೂಡ ಹ್ಯಾಪಿ ಆಗಿರುತ್ತೆ ಟುಡೇ. ಆ್ಯಂಡ್ ಸೊ ನನ್ನ ಸೀಮಂತ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಅ ವೆರಿ ವಾರ್ಮ್ ವೆಲ್ಕಮ್. ಅದನ್ನು ರೆಡಿ ಮಾಡ್ಬಿಟ್ಟು ಕರ್ಕೊಂಡು ಆಂಟಿ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಿದ್ದೀರಾ? ಏನಕ್ಕೆ ಟಿಪ್ಸ್ ಹೇಳಿ. ಇದು ಎಲ್ಲರೂ ಹೀರೋಯಿನ್ಗಳಿಗನ್ನೇ ಬಳಸುವಂಥದ್ದು. ಇತ್ತೀಚೆಗೆ ಇದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ನೋಡಿ. ಏನಕ್ಕೆ ಮಾಡ್ತೀರಾ ಹಿಂಗೆ ಮಾಡಿ? ಲಾಂಗ್ ನಾವು ಮೇಕಪ್ ಏನೇ ಮಾಡಿದ್ರು ಕೂಡ ಲಾಂಗ್ ಎಲಾಸ್ಟಿಕ್ ಆಗಿರುತ್ತೆ. ಈ ಥರ ನಾವು ಫಸ್ಟ್ ಬೇಸಿಕ್ ಬಂದು ಇದನ್ನ ಐಸ್ ಕ್ಯೂಬ್ನಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ಮಾಯಿಶ್ಚರೈಸರ್ ಹಾಕಿದ್ರೆ ಸ್ವಲ್ಪ ಗ್ಲೋ ಬಂದ್ಬಿಡುತ್ತೆ ಫೇಸ್ ಎಲ್ಲ, ಮತ್ತೆ ಹೆಂಗಾಗೂ ಕಾಣ್ತಾರೆ. ಮತ್ತೆ ಏನು ಅಂತ ಹೇಳಿದ್ರೆ ಇದು ಲಾಂಗ್ ಎಲಾಸ್ಟಿಕ್ ಆಗಿರುತ್ತೆ ನಿಮ್ಮ ಫೇಸಲ್ಲಿ. ನೀವು ಏನು ಮೇಕಪ್ ಮಾಡಿದ್ರು ಕೂಡ ಎಲ್ಲ ಈಗಿನ ಹೆಂಗರ್ಸ್ ಇದೆಲ್ಲ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಟಿಪ್ಸ್. ಓಕೆ ಓಕೆ. ನೋಡಿ ನಾನು ಈಗ ಇವತ್ತು ನಮ್ಮ ಸೊಸೆದು ಸೀಮಂತ ಇದೆ. ನಾನು ನೋಡಿ ನಾನು ಯಾವ ರೀತಿ ನೋಡಿ ನನ್ನ ಹೇರ್ ಸ್ಟೈಲ್ ಯಾವ ತರ ಇದೆ ನೋಡಿ. ಇದ ನಮ್ಮ ಸಿಸ್ಟರ್ ಹಾಕಿದ್ದಾರೆ ನೋಡಿ, ಚೆನ್ನಾಗಿ ಹಾಕಿದ್ದಾರೆ ಅಂತ. ಇವರೇ ನಮ್ಮ ಸಿಸ್ಟ್ರು, ಅವ್ರದ್ದು ನೀವು ಮಿಡಲ್ ಸಿಸ್ಟರ್ ಇವರು. ನೀವು ತಿರ್ಗಿ ಇವ್ರಿಗೆ ನೋಡಿ ನೋಡಿ ಇವ್ರದ್ದು ತುಂಬಾ ಚೆನ್ನಾಗಿದೆ. ಇದು ನಾನು ಹಾಕಿದ್ದು, ಯಾಕಂದ್ರೆ ನೀವು ಹಾಕಿದ್ದು. ಇದನ್ನ ನಾನು ಹಾಕಿದ್ದು ತುಂಬಾ ಚೆನ್ನಾಗಿ. ಏನು ಅಂತ ಹೇಳಿದ್ರೆ ಇವ್ರ ಏರ್ ತುಂಬಾ ಸ್ವಲ್ಪ ತಿನ್ನಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಅಡಿಷನಲ್ ಇನ್ನೊಂದು ಇದು ತಗೊಂಡ್ವಿ. ಅವಾಗ ನೋಡಿ ಇವ್ರದ್ದು ಬಂಚಸ್ ತರ ನೋಡಿ, ಇಲ್ಲಿ ನೋಡಿ ಚೆನ್ನಾಗಿ ನ್ಯಾಚುರಲ್ ಆಗಿ ಬಂದಿದೆ. ಇಬ್ರು ಜಡೆ ರೆಡಿ ರೆಡಿ ಇದೆ. ರೆಡಿ ಇವರು ಓವರ್ ನೈಟ್ ಮೇಕಪ್ ಆರ್ಟಿಸ್ಟ್. ಮಕ್ಕ ಬರ್ದಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸಂಗು. ನೆನ್ನೆ ಬರೆದುಬಿಟ್ಟು ಹೋಗಿದ್ಲು. ಲವ್ ಯು ಆ್ಯಂಡ್ ಯು ಟು ಸ್ಟೇ ಹ್ಯಾಪಿ ಆ್ಯಂಡ್ ಎಸ್ ಥ್ಯಾಂಕ್ ಯು ಸೋ ಮಚ್. Hi Mohan ಅವರೇ. So this is our photographer, super photographer. ಸಕ್ಕತ್ತಾಗಿ ಮಾಡ್ತಾರೆ. ಅವ್ರ ಪೇಜ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಡೆಕೋರೇಷನ್ ಹತ್ರ ಹೋಗೋಣ ಬನ್ನಿ. ಬೋಟ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಹಾಯ್ ಗರ್ಲ್ ಬಾಯ್ ರೆಡಿ ಆಗ್ತಾ ಇದೆ. ಸೊ ಇದೆಲ್ಲ ಪ್ಲೇಟಿಂಗ್ಸ್ ಈ ಥರ ಮಾಡಿದ್ದಾರೆ ಡೆಕೋರೇಷನ್. ಅದೆಲ್ಲ ನನ್ನ ಸರಿ ಮಾಡಬೇಕು. ಸೊ ಹೀಗಿದೆ. ಇವ್ರ ಪೇಜ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಚೆಕ್ ರಾಯಲ್ ಲಿವಿಂಗ್ಸ್ ಅಂತ. ದಿಸ್ ಇಸ್ ಮೈ ಸೀಮಂತ ಡೆಕೋರೇಷನ್. ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗುವ. ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಮೇಕಪ್ ಮಾಡಿರೋರು ಹೇಮಾ ಅವರು. ಹಾಯ್. ಸೊ ಎವ್ರಿ ಟೈಮ್ ನನ್ನ ಮದುವೆಯಿಂದ ಹಿಡಿದು ಇವರೇ ನಂಗೆ ಮೇಕಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ಲಿ ಡಾಲಿಂಗ್ ಅಪ್ ಮೀ. ಆ್ಯಂಡ್ ನಮ್ಮ ಮತ್ತೆ ಜಡೆ ಹಾಕ್ಸ್ಕೊತಾ ಇದ್ದಾರೆ. ಚಂದ ಬರ್ತಾ ಇದೆ. ಹೌದು, ನನ್ನ ಮದುವೆ, ನನ್ನ ಏನು ರಿಸೆಪ್ಷನ್ನು, ಈಗ ಸೀಮಂತ ಎಲ್ಲ ಇವರೇ ಮಾಡಿದ್ದು. ಸೊ ಸ್ಯಾರಿ ಸಕ್ಕತ್ತಾಗಿ ಉಡ್ಸಿದ್ದಾರೆ. ಹೌದು, ನಮ್ಮ ತಂಗಿನೂ ಅಂದ್ರು ತುಂಬಾ ಚೆನ್ನಾಗಿ ಉಡ್ಸಿದ್ದಾರೆ ನೋಡಿ. ಇಲ್ಲೆಲ್ಲ ಎಷ್ಟು ಚಂದ ಬಂದಿದೆ. ಚೆನ್ನಾಗಿ ಉಡ್ಸಿದ್ದೀರಾ. ಇವ್ರ ಪೇಜ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಯಾ
ಮೈ ಮೋಸ್ಟ್ ರೆಫರ್ಡ್ ಏನಂತಾರೆ, ನಾನು ಯಾವ ಕಣ್ಣು ಮುಚ್ಕೊಂಡು ರೆಫರ್ ಮಾಡ್ಬೋದು ಈ ಮೇಕಪ್ ಆರ್ಟಿಸ್ಟ್ನ. ಸೊ ಟು ಡಿ ಎಮ್ ಫೇಮಸ್ ಇಲ್ಲ ಬಟ್ ಅವ್ರ ವರ್ಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎವ್ರಿ ಟೈಮ್ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲರೂ ಹೊಗಳ್ತಾರೆ. ಸೊ ಯಾ, ಮೇಕಪ್ ಬೇಕಂದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ರಿವ್ಯೂ. ಬಾಯ್. ಎಲ್ಲ ಮೋಡ್ ಚೆಡಿಗೆ ಹಿಂಗೆ ಹಾಕೋ ಬಂದಿದ್ರು ಕಾಂಚನಿ ಮೋಡ್ ಚೆಡಿಗೆ ಹಿಂಗೆ ಹಾಕೋರಲ್ಲ ಇನ್ನ ಚೆನ್ನಾಗಿರುತ್ತೆ ಹೆಂಗೆ ಹಾಕ್ತಾರೆ ಅಂತ ಹೇಳಿ. ಇದು ಗರ್ಲ್ ಬಾಯ್, ಅಲ್ಲಿ ಕಾರ್ಡ್ ಇರುತ್ತೆ, ಕಾರ್ಡಲ್ಲಿ ಬರೆದು ಹಾಕ್ಬೋದು. ಆ್ಯಂಡ್ ದಿಸ್ ಇಸ್ ದ ಬೋರ್ಡ್. ಹಾಂ, ಬಾಯ್ ಗರ್ಲ್ ಸ್ಟಿಕರ್ಸ್ ಅನ್ಸ್ಬೋದು. ಮಾತಾಡಿ. ನಿಮ್ಮ ಇವೆಂಟ್ ಹೆಸರು? ನಮ್ಮ ಇವೆಂಟ್ ಹೆಸರು ಆಯಿಲ್ ಇವೆಂಟ್ಸ್ ಅಂತ. ಹಾಂ, ನಿಮ್ಮ ಹೆಸರು ಮೇಡಮ್? ಪವಿತ್ರ. ಪವಿತ್ರ ಅವರು ಇವತ್ತು ಸೀಮಂತ ಮಾಡ್ಕೊಡ್ತಾ ಇದ್ದೀವಿ. ನೀವು ನೋಡಿ ಯಾವ ಥರ ಇದೆ ಡೆಕೋರೇಷನ್ ಅಂತ. ಸಖತ್ತಾಗಿ ಬಂದಿದೆ ಡೆಕೋರೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ರಾಯಲ್ ಇವೆಂಟ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೈಸ್. ಹಿಂದೆ ತಿರುಗಿ. ಸಖತ್ತಾಗಿದೆ. ನೈಸ್.
ಆಯ್ತು ಅಲ್ಲೇ ಪಿಂಕ್ ಇಲ್ಲ ಬ್ಲೂ ಒಳಗಡೆ ಟಿಕ್ ಮಾಡಿ. ಏನಾದ್ರು ಒಂದು ಹಾಡು ಹೇಳ್ಬೇಕು. ಇದಕ್ಕೆಲ್ಲ ಆಡಂಗಿಲ್ಲ, ಹೊಡಿ ಕರ್ಕೊಂಡು ಹೋಗಿ ಆಡು. ಮಾತಾಡ ಬಿಡಿ. ಅಲ್ಲೇ ಹಿಂಗ್ ಚೆಲ್ಲುದು. ಆಯ್ತು ಅದು ಅಷ್ಟೇ. ಬರ್ಬೋದ ಹೇಳು. ಅಯ್ಯೋ ಇನ್ನೊಂದು ಇದಾಕಿ ಇನ್ನೊಂದು ಬತ್ತಿ ಹಾಕಿ ಬತ್ತಿ ಹಾಕಿ ಕಟ್ಕೊಡು. ಇನ್ನೊಂದು ಮಾಡಲ್ಲ ಹೇಳ್ಕೊಡು. ಅಲ್ಲೇ ಇಲ್ವ ಎಲ್ಲ ಕವರಲ್ಲಿ ಬನ್ರಿ. ಎಷ್ಟಿಗೆ ಹಚ್ಚಿದ್ರೆ 9 ಮಾಡಿ ಮೂರಂತ ಇಲ್ಲಿ ಅವಳೆಲ್ಲ ಬಂದ ಹಂಗೆ ಇರು. ಇನ್ನೊಂದು ತಪ್ಪಲಿ ಬಿಡೋಣ. ಅವ್ನ ಕೆಲಸ ಅವತ್ತೊಂದು ಹಾಕ್ಸ್ಕೊಳ್ಳಿ. ಅವನಿಗೇನಿಲ್ಲ ತಾನೆ. 1000 ರೂಪಾಯಿ ನೋಟಿಲ್ಲ ಇವಾಗ. 500 ತುಳಿಬೇಡಿ ಆ ಮೊಟ್ಟೆ ಎಲ್ಲ ನೆತ್ತಾಗ ಬನ್ನಿ. ಸ್ವಲ್ಪ ಮುಂದೆ ಕರೆದು ಬಿಟ್ಟು ತೊಳಿಯವ ಮನಸ್ಸ ಆಮೇಲೆ ಒಂದು 100 ರೂಪಾಯಿ ಡಿಜಿಟಲ್ ಅಲ್ಲಿ 101 ರೂಪಾಯಿ ಎಷ್ಟು? ನಿಮ್ದು ಆಯ್ತಾಯ್ತು. ಇಲ್ಲ ಏನಿದೆಯಾ? ಹಲೋ. ಸೊ ಫೈನಲಿ ನನ್ನ ಸೀಮಂತ ಮುಗೀತು. ಇವತ್ತಿನ ಬ್ಲಾಗ್ ಫುಲ್ ಸುಸ್ತಾಗ್ಬಿಟ್ಟಿದೆ. ಎಷ್ಟು ಟೈಮ್ ಈಗ? 5:15 ಆಗಿದೆ. ಸೊ ಇಟ್ಸ್ ಹೈ ಟೈಮ್ ಐ ಶುಡ್ ಚೇಂಜ್ ಮೈ ಔಟ್ಫಿಟ್ಸ್. ನಾದಿಗೆ ಹೆಂಗೆ ಅನಿಸ್ತು ಇವತ್ತಿನ ದಿನ ಕೆಳಗೆ ಹೆಂಗಿತ್ತು? ಸುಸ್ತಾಗ್ಬಿಟ್ಟಿದ್ದಾಳೆ. ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾಳೆ. ಕತ್ತಚ್ಚು ಏನಿಲ್ಲ, ಕಿವಿಲಿ ಓಲೆ ಇಲ್ಲ, ಏನಂತ ಇಲ್ಲ. ಒಳ್ಳೆ ರಿಫ್ರೆಶ್. ಫಸ್ಟ್ ನಾನು ಡ್ರೆಸ್ ಚೇಂಜ್ ಮಾಡಬೇಕು. ಮೇಕಪ್ ಸೂಪರ್ ಆಗಿತ್ತು, ಡೆಕೋರೇಷನ್ ಸೂಪರ್ ಆಗಿತ್ತು, ಊಟ ಸೂಪರ್ ಆಗಿತ್ತು. ನಿಂಗೆ ಚೆನ್ನಾಗಿ ಊಟ ಸಾಕಾಗಿತ್ತು. ಎಲ್ಲನೂ ಸೂಪರಾಗಾಯಿತು, ಅಂದ್ಕೊಂಡಿರೋ ಥರ ಆಯಿತು. ಸೊ ಗೆಟ್ ಐಮ್ ರೆಡಿ ವಿತ್ ಮೀ. ನಾನು ರೆಡಿಯಾಗಿದ್ದೆ, ಬಟ್ ಸೊ ವೀಡಿಯೋಸ್ ಎಲ್ಲ ಎಡಿಟೆಡ್ ಪಿಕ್ಸ್ ಎಲ್ಲ ಬರುತ್ತೆ, ಎಲ್ಲನೂ ಅಪ್ಲೋಡ್ ಮಾಡಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡ್ಬೋದು. ಅಲ್ಲಿ ಕೂಡ ನಾನು ಡೆಕೋರೇಷನ್ ಯಾರು ಮಾಡಿದ್ದು ಆ್ಯಂಡ್ ನನ್ನ ಔಟ್ಫಿಟ್ ಬಗ್ಗೆ ಆಗಿರಲಿ, ಮೇಕಪ್ ಬಗ್ಗೆ ಆಗಿರಲಿ ಎಲ್ಲ ನೀವು ತಿಳ್ಕೊಬೋದು. ಸೊ ಎಸ್, ಇವತ್ತಿನ ಬ್ಲಾಗ್ ಸೀಮಂತ ಡೇ ಬ್ಲಾಗ್. ಸೊ ಲೆಟ್ಸ್ ಗೆಟ್ ಐಮ್ ರೆಡಿ ವಿತ್ ಮೀ. ನನ್ನ ನಾದಿನಿ ನನಗೆ ಇವಾಗ ಹೆಲ್ಪ್ ಮಾಡ್ತಾಳೆ. ಜಡೆಯಲ್ಲಿ ಜಡೆ ಬಿಚ್ಚಬೇಕು ನಾನು, ಮೇನ್ ಅದೇ. ಇಟ್ ವಾಸ್ ಗುಡ್ ಡೇ, ಬಟ್ ಸ್ವಲ್ಪ ಟಯರ್ಡ್ ಆಯಿತು. ನಿನ್ನೆ ಗೊತ್ತಾ ಚೆನ್ನಾಗಿ ಮಾತಾಡಿ ಹತ್ಬಿಟ್ರು. ನಾನು ಯಾಕೆ ಹತ್ತೆ ಅಂತ ನಂಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಹತ್ಬಿಟ್ರು. ಏನಕ್ಕೆ ಹತ್ರು ಅಂತ ಗೊತ್ತಿಲ್ಲ. ದೊಡ್ಡಮ್ಮ ಹತ್ರು. ನಮ್ಮ ದೊಡ್ಡಮ್ಮ ದೊಡ್ಡಮ್ಮ ಹೊತ್ತಿಗೆ ನಮ್ಮ ಮಮ್ಮಿ ಎಲ್ಲರೂ ಹೋಲ್ಸೇಲ್ ಆಗಿ ಒಬ್ಬೊಬ್ಬರೇ. ಇವಳು ಅಳ್ತಾ ಇದ್ಲು. ಗೊತ್ತಿಲ್ಲ ಯಾಕತ್ತೆ. ಐ ಡೋಂಟ್ ನೋ, ಬಿಕಾಸ್ ಎಮೋಷ್ನಲ್ ಆಗ್ಬಿಟ್ಟು. ಸೊ ಯಬ್ಬ ಕೈಯೆಲ್ಲ ಉರಿತಾ ಇದೆ. ಫೈನಲಿ ಮುಗೀತು. ಇನ್ನು ನನ್ನ ಡೆಲಿವರಿಗೆ ವೇಟ್ ಮಾಡುವ ಸಮಯ. ಸಖತ್ತಾಗಾಯ್ತು. ರೆಂಟ್ ಮಾತ್ರ ಯಾವ್ದು ಬೇಕು?
ನನಗೆ ಎರಡು ಇಷ್ಟನೇ ಒಂಥರ. ಬಾಯ್ ಆದರೆ ಒಂಥರ ಇಷ್ಟ, ಗರ್ಲ್ ಆದರೆ ಒಂಥರ ಇಷ್ಟ. ನೋಡುವ ದೇವ್ರು ಯಾವ್ದು ಕೊಡ್ತಾರೆ. ಎಷ್ಟೊಂದು ಜನ ವೋಟ್ ಕೂಡ ಮಾಡಿದ್ದಾರೆ. ಆ ವೋಟ್ ಬಾಕ್ಸ್ ಯೂಟ್ಯೂಬ್ ಬ್ಲಾಗ್ ಕೂಡ ನಾನು ಮಾಡ್ತೀನಿ. ಸೊ ಕೈ ಭಾರ ಕಮ್ಮಿ ಆಯ್ತು ನನಗೆ. ನೈಸ್ ಡೇ. ಕಾಲೆಲ್ಲ ಸ್ವಲ್ಪ ಊದ್ಕೊಂಡ್ಬಿಟ್ಟಿದೆ, ಊತ ಬಂದಿದೆ. ಕೂತು ಆ್ಯಂಡ್ ಹಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಹಾರ ಚೆನ್ನಾಗಿತ್ತಲ್ಲ, ಹಾರ ಚೆನ್ನಾಗಿ ಕಾಣ್ತಿತ್ತು. ಚೆನ್ನಾಗಿ. ನಾನು ಲೆನ್ಸ್ ಹಾಕಿದ್ದೀನಿ. ನಾನು ಪಿಕ್ಚರ್ಸ್ ಫೋಟೋಗ್ರಫಿ ನನ್ನ ಮೊಬೈಲಲ್ಲಿ ಏನೂ ಇರ್ತಿಲ್ಲ, ಅಷ್ಟು ವ್ಲಾಗ್ಸ್ ಮಾತ್ರ ಮಾಡಿರೋದು. ಸೊ ಅದೇನಾದರೂ ಫೋಟೋಸ್ ಬಂದರೆ ಹಾಕ್ತೀನಿ ಆದಷ್ಟು ಬೇಗ. ಇಷ್ಟೊಂದು ಆ್ಯಕ್ಚುಲಿ ರೀಲ್ ಸೇವ್ ಮಾಡ್ಕೊಂಡಿದ್ವಿ, ಒಂದು ಮಾಡೋಕ್ಕಾಗಲಿಲ್ಲ. ಬರೀ ಒಂದೂ ಮಾಡಿಲ್ಲ. ಫೋಟೋ ಮಾಡ್ಬೇಕು ಅನ್ಕೊಂಡಿದ್ದೆ, ಡ್ಯಾನ್ಸು ಮಾಡೋಕ್ಕಾಗಿಲ್ಲ. ಫೋಟೋ ತೆಗ್ಸಿ ಸಾಕಾಯ್ತು. ಇವರೆಲ್ಲ ಓಡಾಡಿ ಸಾಕಾಯ್ತು. ನಾನು ನಿನ್ನೆ ಮರ್ಜ್ ಮಾಡಿದೆ ಗೊತ್ತಾ ಸಾಂಗ್ಸು. ನಿನ್ನೆ ಆಡೋಣ ಅಂತ ಆಡಲಿಲ್ಲ. ನನ್ನ ಒಡವೆ ಎಲ್ಲ ಫುಲ್ ಅರ್ಶನ ಆಗಿದೆ. ನನ್ನ ಡ್ರೆಸ್ಸು ಸೀರೆ ಎಲ್ಲ ಅರ್ಶನ ಆಗಿದೆ. ಇದನ್ನು ಡ್ರೈ ಕ್ಲೀನಿಗೆ ಕೊಡಬೇಕು. ಬೆಲ್ಟ್ ಚೆನ್ನಾಗಿ ಕಾಣಿಸ್ತಾ ಇತ್ತಾ? ಮಗು ಬಟ್ಟೆ ಮುಂದೆ ಮಾಡೋಳೆ ವಿಷ. ಹೌದಾ, ಬಂದೇ ಇರಿ. ಆಯ್ತು. ಇನ್ನು ತುಂಬ ಜನ ಬರಬೇಕಾಗಿತ್ತು. ವೀಕ್ ಡೇ ಅಂತ ಎಷ್ಟೊಂದು ಜನ ಮಿಸ್ ಆದರು. ಓಕೆ, ನಮಗೆ ಡೇಟ್ ಸಿಕ್ಕಿದ್ದು ಅವಾಗೆ. ನಾನು ಫಸ್ಟ್ ಟೈಮ್ ಈ ಥರ ಇದಾಕಿದ್ದು. ಚೆನ್ನಾಗಿ ಕಾಣಿಸ್ತಾ ಇತ್ತಾ? ಚೆನ್ನಾಗಿ ಕಾಣ್ತಿತ್ತು. ಇನ್ನು ಫೋಟೋದಲ್ಲಿ ಹೈಲೈಟಾಗಿ ಬರ್ತಾ ಇದೆ. ಇಲ್ಲಿ ಕಪ್ಪ ಕಾಣಿಸ್ತಾ ಫೋಟೋ ಚೆನ್ನಾಗಿ ಮಾಡಿದ್ರು, ಅಲ್ವಾ? ಚೆನ್ನಾಗಿ ತೆಗೆದ್ರು. ಅವರೇ ತೋರಿಸಿ ಸೊ ಫೈನಲಿ ಡನ್. ಯಪ್ಪ ದೇವ್ರೆ, ಸಾಕಾಯಿತು. ಎಲ್ಲ ರಿಮೂವ್ ಮಾಡಿದೆ. ಕೈ, ಮಕ್ಕ, ಒಡವೆ, ಮೇಕಪ್, ಲೆನ್ಸ್, ಎವ್ರಿಥಿಂಗ್ ಐ ರಿಮೂವ್ಡ್. ಆ್ಯಂಡ್ ರಿಲ್ಯಾಕ್ಸ್ ಆಯಿತು ಇವಾಗ. ಸೊ ಎಲ್ಲರೂ ಏನೇನು ಗಿಫ್ಟ್ಸ್ ಬಂದಿದೆ ಅಂತ ನೋಡ್ತಾ ಇದ್ದಾರೆ. ಯಾರ್ಯಾರು ಮೂವಿ ಹಾಕಿದ್ದಾರೆ, ಏನೇನು ಮೂವಿ ಹಾಕಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದಾರೆ. ಸೊ ನಾನು ರೆಡಿ ಆದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈಗ ಫುಲ್ ಕಂಪ್ಲೀಟ್ ರೆಸ್ಟ್ ಮಾಡ್ತೀನಿ 2 days ಬಿಕಾಸ್ ಮೈ ಲೆಗ್ಸ್ ಆರ್ ಸ್ವೋಲನ್. ಫಸ್ಟ್ ಟೈಮ್ ನನಗೆ ಈ ಥರ ಊದ್ಕೊಂಡಿರೋದು ಬಿಕಾಸ್ ತುಂಬ ಹೊತ್ತು ಕೂತಿದ್ದೆ ಅಲ್ಲ. ಸೊ ಯಾ, ರೆಸ್ಟಿಂಗ್ ಟೈಮ್. ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಸೀಮಂತ ಅಂಕಿತ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್, ಬಾಯ್, ಲವ್ ಯು.